ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀನಿ. MLC ಸಿಟಿ ರವಿ ಮೇಲೆ ಹಲ್ಲೆಗೆ ಯತ್ನ ಮಾಡಿದ್ದಾನೆ ಯುವಕ. ಅದಕ್ಕೆ ಸಂಬಂಧಪಟ್ಟಂತಹ ದೃಶ್ಯ ನ್ಯೂಸ್ ಫಸ್ಟ್ಗೆ ಲಭ್ಯವಾಗಿದೆ. ರವಿ ಮೇಲೆ ಸಿಟಿ ರವಿ ಅವರ ಮೇಲೆ ಹಲ್ಲೆ ನಡೆಸುವುದಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬೆಂಬಲಿಗರು ಮುಂದಾಗ್ತಾರೆ. ಆ ಸಂದರ್ಭದಲ್ಲಿ ಸಿಟಿ ರವಿ ಅವರ ಬೆಂಬಲಕ್ಕೆ ಓರ್ವ ಮಾರ್ಷಲ್ ಬಂದ್ಬಿಡ್ತಾರೆ. ಅದೇ ದೃಶ್ಯಗಳನ್ನ ನೀವು ಗಮನಿಸ್ತಾ ಇರೋದು. ಕಾರ್ನ ಒಳಭಾಗದಲ್ಲಿ ಕೂತಿರ್ತಾರೆ ಸಿಟಿ ರವಿ. ಆ ಸಂದರ್ಭದಲ್ಲಿ ಕಾರ್ನ ಬಳಿ ನುಗ್ಗೋದಕ್ಕೆ ಕಾಂಗ್ರೆಸ್ನ ಕಾರ್ಯಕರ್ತರು, ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬೆಂಬಲಿಗರು ಮುಂದಾಗ್ತಾರೆ. ಆ ದೃಶ್ಯಗಳನ್ನ ಬಹಳ ಕ್ಲಿಯರ್ ಆಗಿ ನ್ಯೂಸ್ ಫಸ್ಟ್ ಸ್ಕ್ರೀನ್ ನಲ್ಲಿ ನೀವು ನೋಡ್ತಾ ಇದ್ದೀರಿ. ಆ ಸಂದರ್ಭದಲ್ಲಿ ಅಲ್ಲಿರುವಂತಹ ಮಾರ್ಷಲ್ಗಳು ಸಿಟಿ ರವಿ ಅವರ ಸಹಾಯಕ್ಕೆ ಬರ್ತಾರೆ. ಒಬ್ರಲ್ಲ ಇಬ್ರಲ್ಲ 10 ಮಂದಿ ಕಾರ್ಯಕರ್ತರು. ನೋಡಿ, ಆ ಕಾರ್ಯಕರ್ತರನ್ನ ಆಚೆ ಕರ್ಕೊಂಡು ಹೋದ ಮೇಲೇನೆ ಸಿಟಿ ರವಿ ಅವರು ತಮ್ಮ ಕಾರ್ನಿಂದ ಕೆಳಕ್ಕಿಳಿದು ಬಂದಿದ್ದು. ಒಂದು ವೇಳೆ ಸಿಟಿ ರವಿ ಅವರು ಹೊರಗಡೆನೆ ಇದ್ದಿದ್ರೆ ಅವ್ರ ಮೇಲೆ ಹಲ್ಲೆಯಾಗುವಂತಹ ಚಾನ್ಸಸ್ ಇತ್ತು ಅನ್ನೋದು ಬಿಜೆಪಿ ನಾಯಕರು ಮಾಡ್ತಾ ಇರುವಂತಹ ಆರೋಪ. ಇದೇ ವಿಚಾರವನ್ನ ಅವರು ಈಗ ಸಭಾಪತಿಗಳ ಗಮನಕ್ಕೂ ಕೂಡ ತಂದಿರೋದು. ನ್ಯೂಸ್ ಫಸ್ಟ್ ಸ್ಕ್ರೀನ್ ನಲ್ಲಿ ಬಹಳ ಕ್ಲಿಯರ್ ಆಗಿ ನೀವು ಗಮನಿಸ್ತಾ ಇದ್ದೀರಿ. ಸಿಟಿ ರವಿ ಕಾರ್ನ ಒಳಭಾಗದಲ್ಲಿದ್ದಾರೆ. ಮತ್ತೊಂದು ಕಡೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬೆಂಬಲಿಗರು ಪ್ರತಿಭಟನೆಯನ್ನ ಮಾಡ್ತಾ ಸಿಟಿ ರವಿ ಅವರ ಕಾರ್ಗೆ ಮುತ್ತಿಗೆ ಹಾಕೋದಕ್ಕೆ ಪ್ರಯತ್ನವನ್ನ ಪಡ್ತಾರೆ. ಒಂದು ವೇಳೆ ಸಿಟಿ ರವಿ ಅವರು ಹೊರಗಡೆ ಇದ್ದಿದ್ರೆ ಅವ್ರ ಮೇಲೆ ಹಲ್ಲೆಯಾಗುವಂತಹ ಚಾನ್ಸಸ್ ಇತ್ತು ಅನ್ನೋದು ಬಿಜೆಪಿ ನಾಯಕರ ಆರೋಪ. 3 ದೃಶ್ಯಗಳನ್ನ ನೋಡ್ತಾ ಇದ್ದೀರಿ. ಒಂದು, ಸಿಟಿ ರವಿ ಅವರ ಕಾರ್ಗೆ ಮುತ್ತಿಗೆ ಹಾಕೋದಕ್ಕೆ ಕಾಂಗ್ರೆಸ್ನ ಕಾರ್ಯಕರ್ತರು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬೆಂಬಲಿಗರು ಮುಂದಾದಂತಹ ದೃಶ್ಯ. ಮತ್ತೊಂದು ಭಾಗದಲ್ಲಿ ಗಮನಿಸ್ತಾ ಇದ್ದೀರಿ, ಕಾಂಗ್ರೆಸ್ನ ಕಾರ್ಯಕರ್ತರ ಪ್ರತಿಭಟನೆ, ಸಿಟಿ ರವಿ ಅವರಿಗೆ ಧಿಕ್ಕಾರದ ಕೂಗು. ಅದು ಎಲ್ಲಿ ಅಂತ ಕೇಳಿದ್ರೆ ಸುವರ್ಣಸೌಧದ ಮೊಗಸಾಲಿಯಲ್ಲಾದಂತಹ ಪ್ರತಿಭಟನೆ. ಅಷ್ಟು ಜನ ಏಕಾಏಕಿ ಅಲ್ಲಿಗೆ ಹೇಗೆ ಬಂದ್ರು ಅನ್ನುವಂಥದ್ದೇ ಇರುವಂತಹ ಪ್ರಶ್ನೆ. ಮತ್ತೊಂದು ಕಡೆ ಈ 2 ಘಟನೆಗಳಿಂದ ವಿಚಲಿತರಾದಂತಹ ಸಿಟಿ ರವಿ, ಭದ್ರತಾ ವೈಫಲ್ಯ ಆಗಿದೆ ಸುವರ್ಣಸೌಧದಲ್ಲಿ, ನನ್ನ ಮೇಲೆ ಹಲ್ಲೆಗೆ ಯತ್ನ ಮಾಡಿದ್ದಾರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬೆಂಬಲಿಗರು ಅಂತ ಹೇಳಿ ಆಕ್ರೋಶವನ್ನ ವ್ಯಕ್ತಪಡಿಸಿ ಧರಣಿಗೆ ಕುಳಿತಂತಹ ದೃಶ್ಯ. ಅವರಿಗೆ ಬಿಜೆಪಿಯ ಕೆಲ ನಾಯಕರು ಕೂಡ ಸಾಥನ್ನ ಕೊಡ್ತಾರೆ. ಅದಾದ ಬಳಿಕವೇ ಬಸವರಾಜ ಹೊರಟ್ಟಿ ಅವರಿಗೆ ಹೋಗಿ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದು. ಯಾಕಂದ್ರೆ ಖುದ್ದು ಬಸವರಾಜ ಹೊರಟ್ಟಿ ಕರೆಯನ್ನ ಮಾಡ್ತಾರಂತೆ ಸಿಟಿ ರವಿ ಅವರಿಗೆ, ಬನ್ನಿ ಒಂದು ದೂರನ್ನ ಕೊಡಿ, ನಾವು ಕ್ರಮವನ್ನ ತೆಗೆದುಕೊಳ್ತೀವಿ ಅಂತ ಹೇಳಿ. ಹಾಗಾಗಿ ಧರಣಿ ಕುಳಿತಿದ್ದ ಸಿಟಿ ರವಿ ಅವರು ಆ ನಂತರ ಸಭಾಪತಿ ಬಸವರಾಜ ಹೊರಟ್ಟಿ ಅವರ ಬಳಿ ಹೋಗಿ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಂಪ್ಲೇಂಟ್ ಅನ್ನ ನೀಡಿದ್ದಾರೆ. ಒಟ್ಟಾರೆಯಾಗಿ ಸುವರ್ಣಸೌಧದಲ್ಲಿ ಭಾರಿ ಹೈಡ್ರಾಮಾ ನಡೆದು ಹೋಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.